ಆತ್ಮೀಯ ಬಂಧುಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರೇ ಹಾಗೂ ಈ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ, ಅಧಿಕಾರ ಮಿತ್ರರೇ, ಯಾಕಂದರೆ ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರದ ವತಿಯಿಂದ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ. ಇವತ್ತು ಅನೇಕ ಅಧಿಕಾರಿಗಳು ನಮ್ಮಲ್ಲಿಲ್ಲ, ಕಾರಣಾಂತರದಿಂದ ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ರು ಸಾಹೇಬರು. ಎಲೆಕ್ಷನ್ ಮೀಟಿಂಗು, ಅದಕ್ಕೋಸ್ಕರ ಅವರು ಇದ್ದಿದ್ರೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಅವ್ರಿಗೂ ಸಹ ಅಧಿಕಾರ ವರ್ಗದವ್ರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೂ ಅಕ್ಕ ತಂಗಿಯಾಗಿ ಅನೇಕ ಶುಭ ಕಾಮನೆಗಳನ್ನು ಹೇಳಲು ಇಷ್ಟಪಡುತ್ತೇವೆ. ಇವತ್ತಿನ ದಿನ ಬಹಳ, ಯಾಕಂದ್ರೆ ಸರ್ವವನ್ನು ಬಲ್ಲವನು ಸರ್ವಜ್ಞ. ಈ ಪ್ರಪಂಚದಲ್ಲಿ ಏನಾದರೂ ಆನಂದಕರವಾಗಿ ಸಂತೋಷಪೂರ್ವಕವಾಗಿ ನಿಮ್ಮ ನೆಚ್ಚಿನ ಪ್ರಪಂಚದಲ್ಲಿ ಈ ಸರ್ವಜ್ಞ ಹುಟ್ಟಿರೋದು ನಮ್ಮ ಹೆಮ್ಮೆಯ ವಿಚಾರ. ಸರ್ವಜ್ಞ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಹಾನುಭಾವ. ಅದಕ್ಕೆ ಹೇಳ್ತಾರೆ, ಎಂದರೋ ಮಹಾನುಭಾವಲು ಅಂದರಿಗೆ ವಂದನಗಳು ಅಂತ ಹೇಳ್ತಾರೆ. ಇವತ್ತಿನ ಒಂದು ದಿವಸ ನಮ್ಮ ಘನ ಸರ್ಕಾರದಿಂದ ಈ ಒಂದು ಸರ್ವಜ್ಞ ಮೂರ್ತಿಯನ್ನಿಟ್ಟು ನಮ್ಮ ಈ ಒಂದು ಚಿಕ್ಕ ಕೊಠಡಿಯಲ್ಲಿ ಸತ್ಕಾರ್ಯ ಮಾಡಿ ಪೂಜೆ ಮಾಡಿ ಆನಂದಕರವಾಗಿ ಭಗವಂತನ ಕಡೆಗೆ ನಾವು ಹೋಗೋದಕ್ಕೆ ಇದು ಒಂದು ಮೆಟ್ಟಿಲು, ಇದು ಸಾಧನೆ. ಸಾಧಕಂ ಚೇಯರ ಡಿಂಬಿಕಾ ಅಂತಾರೆ. ಸಾಧನೆ ಮಾಡಬೇಕು, ನೀರಿನಲ್ಲಿ ಈಜಬೇಕು, ಸಮುದ್ರದಲ್ಲಿ ಈಜಬೇಕು, ಈಜಿ ಗೆದ್ದು ಬರಬೇಕು, ಮತ್ತೊಮ್ಮೆ ಬಾ ಸರ್ವಜ್ಞ ಮೂರ್ತಿ ಅಂತಕ್ಕಂಥ ವಿಚಾರವನ್ನ ನಮ್ಮ ಜನತೆಗೆ ಸಾರಬೇಕು. ಯಾಕಂದ್ರೆ ಈ ಮಹಾನುಭಾವರು ಹುಟ್ಟಿ ನಮ್ಮ ಸನಾತನ ಧರ್ಮವನ್ನ ಉದ್ಧಾರಕ್ಕೋಸ್ಕರ ಭಗವಂತನ ಕೃಪೆಯಿಂದ, ಭಗವಂತನ ಆಶೀರ್ವಾದದಿಂದ ನಾವು ಎಷ್ಟೋ ಬೆಳೀಬಹುದು. ಆದರೆ ಅವಕಾಶಗಳು ಬಹಳ ಕಡಿಮೆ ಸಿಗುತ್ತೆ. ನಾವು ಯಾಕಂದ್ರೆ ಯಾವುದೋ ಒಂದು ದಿಕ್ಕಿನಲ್ಲಿ ಹೋದರೆ ಆಗಲ್ಲ, ಒಂದನ್ನು ಆರಿಸ್ಕೋಬೇಕು ಯಾವುದಾದ್ರೂ ಕಾಡು. ಯಾಕಂದ್ರೆ ಇರೋದು ಎರಡು, ಒಂದು ದೈವತ್ವ, ಎರಡನೇದು ಪರಮಾತ್ಮನ ಕಡೆಗೆ ದಾರಿದೀಪವಾಗಿ ಪರಮಾತ್ಮನ ಕಡೆಗೆ ಹೋಗಿ ಆತನ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಈ ಸಮಾಜಕ್ಕೆ ನಾವು ದಾರಿದೀಪವಾಗ್ತೀವಿ. ಅದಕ್ಕೆ ಸರ್ವಜ್ಞ ಮೂರ್ತಿ ನಮಗೆಲ್ಲರಿಗೂ ಕೂಡ ಅಲ್ಲ, ಈ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಶ್ರೇಷ್ಠರಲ್ಲಿ ಮಹಾಪುರುಷನಾಗಿರ್ತಕ್ಕಂಥ ದೇವರು ಅಂತ ಅನ್ಬೋದು. ಈ ತರಹ ಅನೇಕ ಜನ ಎಲ್ಲ ಯುಗಗಳಲ್ಲೂ ಬಂದಿದ್ದಾರೆ. ಆದರೆ ಈ ಒಂದು ಕಲಿಯುಗದಲ್ಲಿ ಬರೀ ಎಲ್ಲ ಸುಳ್ಳು ಹೇಳೋದು ಅಷ್ಟೇ. ಬರೀ ಸುಳ್ಳು ಪ್ರತಿಯೊಂದು ನಡನಾಡಿ ಕೂಡ ನಮ್ಮ ಶರೀರವೆಲ್ಲ ಪೂರ್ತಿ ತುಳುಕಾಗ್ತಾ ಇದೆ ನಮ್ಮ ಸುಳ್ಳು ಅಂತಕ್ಕಂಥ ಪದ. ಈ ಸುಳ್ಳು ಅನ್ನೋದು ಬಹಳ ಅಪಾರವಾಗಿರ್ತಕ್ಕಂಥ ಹಿತಶತ್ರು ನಮಗೆ. ಈ ಶತ್ರುವನ್ನ ನಾಶ ಪಡಬೇಕಾದ್ರೆ ಅವರ ಸನ್ನಿಧಿಗೆ ನಾವು ಹೋಗ್ಬೇಕು. ಅವರ ಸನ್ನಿಧಿಯಲ್ಲಿದ್ದಾಗ ನಾವು ಇದನ್ನ ಬೇರೆ ಕಡೆಗೆ ತಳ್ಳೋದಕ್ಕೆ ಅವಕಾಶಗಳಾಗುತ್ತೆ ಹೊರತು, ಇಲ್ಲಾಂದ್ರೆ ಸುಳ್ಳನ್ನು ಹೇಳ್ಕೊಂಡು ಬಹಳ ಒದ್ದಾಡ್ತೀವಿ. ಈಗ ಎಲ್ಲ ಕಷ್ಟ 24 ಗಂಟೆ ಎಲ್ಲ ಜನರಿಗೂ ಕಷ್ಟನೇ. ಆದ್ರೆ ಸುಖವಾಗಿರ್ತಕ್ಕಂಥದ್ದು ಎಲ್ಲಿ? ಸುಖ ಎಲ್ಲಿದೆ? ಯಾಕಂದ್ರೆ ನಾವು ಇಳಿಸೋ ಪದಗಳಲ್ಲಿ ಹೇಳ್ತೀವಿ ಸುಖ ದುಃಖ ಅಂತ. ನಾವು ದುಃಖವನ್ನು ಅನುಭವಿಸಿದ್ರೆ ಸುಖಕ್ಕೆ ಹೋಗ್ಬೇಕು, ಸುಖಕ್ಕೆ ಬಂದರೆ ದುಃಖಕ್ಕೆ ಬರಬೇಕು. ಇವೆರಡು ಬಹಳ ನಾಣ್ಣುಡಿಗಳಿದ್ದಂತೆ. ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹಗಲು ರಾತ್ರಿ ಇದ್ದಂಗೆ, ಗಂಡು ಹೆಂಡತಿ ಇದ್ದಂಗೆ. ಈ ತರ ಗಂಡು ಮತ್ತು ಹೆಣ್ಣು ಇರ್ತಕ್ಕಂಥ ಈ ತರ ನಾವು ವಿರುದ್ಧ ಪದಗಳನ್ನ ನಾವು ನೋಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ.
ಪ್ರತಿ ದಿನನೂ ಕರಿತಾ ಇರ್ತೀವಿ. ಆದರೆ ಸುಳ್ಳನ್ನು ಮಾತ್ರ ಹೇಳ್ತೀವಿ ಜಾಸ್ತಿ ಆಗಿ. ನಾನು ನೋಡ್ದಂಗೆ ನನಗೆ 75 ವರ್ಷ, ಬಹಳ ಸುಳ್ಳು ಹೇಳ್ತೀವಿ ನಾವು. ಸುಳ್ಳು ಹೇಳೋದಂದ್ರೆ ಬಹಳ ನಿಸ್ಸೀಪರಾಗಿದ್ದಾರೆ. ಯಾಕಂದ್ರೆ ಒಂದು ಸತಿ ನಾನು ಕೈವಾರ ಮಠದಲ್ಲಿ ಜಯರಾಜ ಸ್ವಾಮಿ ಅವರು ಹೇಳಿದ್ರು, ಏನು ಈ ಪ್ರಪಂಚ ಈ ರೀತಿ ಆಗಿದೆಯಲ್ಲ, ಈ ಪ್ರಪಂಚಕ್ಕೆ ನಾವೇನಾದ್ರೂ ಮಾಡೋಕ್ಕಾಗುತ್ತಾ, ಈ ಪ್ರಪಂಚಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ಕೊಡೋಕ್ಕಾಗುತ್ತಾ, ಅಥವಾ ಈ ಜನಗಳನ್ನ ನಾವು ಏನಾದರೂ ಒಂದು ಮಾರ್ಪಾಟ್ ಮಾಡೋಕ್ಕಾಗುತ್ತಾ, ಅಥವಾ ಇವರನ್ನ ಏನಾದರೂ ತಿದ್ದಕ್ಕಾಗುತ್ತಾ ಅಂತ ಬಹಳ ನೊಂದುಕೊಂಡು 12 ಗಂಟೆ ರಾತ್ರಿಯಲ್ಲಿ ಹೇಳಿದ್ರು. ಅದಕ್ಕೆ ನನಗೆಲ್ಲ ಕೆಲವು ಯೋಚನೆಗಳು ಹೇಳಿದ್ರು. ಅದನ್ನು ನಾನು ಮನೆಗಳಲ್ಲಿ ಸ್ವಲ್ಪ ಏನೋ ನನ್ನ ಕಾಣಿಕೆ ಸ್ವಲ್ಪ ಮಾಡ್ತಾ ಇದ್ದೇನೆ ಅಷ್ಟೇ. ಈ ಥರ ಮಹಾನುಭಾವರು ಹುಟ್ಟಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿ ಅನೇಕ ವಚನಗಳನ್ನು ಬರೆದು ನಮಗೆ ದಾರಿದೀಪವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನಾವು ಓದ್ತಾನೆ ಇರ್ತೀವಿ, ಸುಳ್ಳು ಹೇಳ್ತಾನೆ ಇರ್ತೀವಿ, ತಿಂತಾನೆ ಇರ್ತೀವಿ, ಸುಳ್ಳು ಹೇಳ್ತಾ ಇರ್ತೀವಿ, ಮಲ್ಕೊಂಡು ಇರುವಾಗ, ನಿದ್ದೆ ಮಾಡುವಾಗ, ಹೋಗುವಾಗ, ಬರುವಾಗ ಬರೀ ಸುಳ್ಳೆ. ಒಂದು ಸುಳ್ಳು ಈಕ್ವಲ್ಸ್ ಟು 1000 ಆಯ್ತು. ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್ ದೇರ್ ಇಸ್ 2 ಟೈಪ್ಸ್ ಆಫ್, ಒನ್ ಇಸ್ ಮೈನಸ್, ಒನ್ ಇಸ್ ಪ್ಲಸ್. ಯಾವ್ದು ಬೇಕು ಅಂದರೆ ನಾನು ಬಹಳ ಜನಕ್ಕೆ ಕೊಡ್ತೀನಿ, ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಪ್ಲಸ್ ಬೇಕಾ ಮೈನಸ್ ಬೇಕಾ ಅಂತ. ಯಾರು ಹೇಳ್ತಾರೆ ಪ್ಲಸ್ ಅಂತ. ಮೈನಸ್ ಯಾರು ತಗೊಳ್ಳೋರು? ನಾನು ತಗೊಳ್ಳ? ಪ್ಲಸ್ಸನ್ನು ನಿಮಗೆ ಕೊಟ್ಬಿಟ್ಟು ಮೈನಸ್ ನಾನು ತಗೊಳ್ಳ? ಯಾಕಂದರೆ ನಾನು ಸುಳ್ಳು ಹೇಳಲ್ಲ. ಯಾಕಂದರೆ ಸುಳ್ಳು ಹೇಳೋದು ಅಂದರೆ ಮೈನಸ್ ಪಾಯಿಂಟು. ವಾಟ್ ಇಸ್ ದ ಮೀನಿಂಗ್ ಆಫ್ ಮೈನಸ್? 1 0 ಪ್ಲಸ್ 0 ಇಸ್ ಈಕ್ವಲ್ ಟು 0 ಓನ್ಲಿ. ಒಂದಾಗಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಪ್ಲಸ್ ಅಂತ ತಗೊಂಡಾಗ 1 ಪ್ಲಸ್ 1 ಇಸ್ ಈಕ್ವಲ್ ಟು 2 ಆಗುತ್ತೆ. ಆ ಥರ ನಾವು ಅಡಿಷನಲ್ಲೇ ಹೋಗಿ ಹೊರತು ಕಳೆಯೋ ಮುಖಾಂತರ ಹೋಗಬಾರ್ದು. ನಮ್ಮ ಜೀವನವೆಲ್ಲ ಏನಾಗ್ತಾ ಇದೆ ಅಂದರೆ ನಾವು ಕಳೀತಾ ಇದ್ದೀವಿ. ಕೆಲವರಂತೂ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದೀರಿ. ಯಾಕೆ? ನಮ್ಗೆ 100 ವರ್ಷ ಕೊಟ್ಟಿಲ್ವಾ ದೇವರು? ಏನು ನಾವು ಹಚ್ಕೊಂಡು ಬಿಟ್ಟಿದ್ದೀವ? ಆದರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅದನ್ನು ನಾವು ಪಾಲನೆ ಮಾಡಬೇಕು. ಪಾಲನೆ ಮಾಡಿದ್ರೆ ನಾವೇನಾಗ್ತಿದ್ವಿ, ಬಹಳ ಸುಖ ಜೀವಿಗಳಾಗ್ತಿದ್ವಿ. ತಪ್ಪುಗಳನ್ನು ಹೇಳೋದ್ರಿಂದ ಸುಳ್ಳು ನಮಗೆ ಚಿಕ್ಕಂದಲ್ಲಿ ಎಲ್ಲ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ಸುಳ್ಳನ್ನು ಹೇಳಬಾರ್ದು, ಸತ್ಯವನ್ನೇ ಹೇಳ್ತಿರ್ಬೇಕು. ನಮ್ಮ ತಾಯಿನೂ ಕೂಡ ಬಹಳಷ್ಟು ಹೇಳ್ತಾ ಇದ್ರು, ಅಪ್ಪಯ್ಯ ವೆಂಕಟೇಶ ಸತ್ಯಮೂರ್ತಿ ಒತ್ತಾಯಿ ನಿಲ್ಸುಂದ್ರ, సత్యముంటే ఒత్తయి నిలుచుకొని ఉంటుంది చెప్తారండి మా అమ్మ కూడా. ఆ తర మహానుభావుడు సర్వజ్ఞమూర్తి వేమన, అల్లూరు సీతారామరాజు, వీర బ్రహ్మేంద్ర స్వామి, ಕೈವಾರ ತಾತಯ್ಯ, ರವಿಶಂಕರ್ ಗುರೂಜಿ ಸರ್ ಸ್ವಾಮಿ, ಈ ಥರ ಎಂದರೋ ಮಹಾನುಭಾವರು ನಮಗೆ ಒಳ್ಳೆಯ ತಳಪಾಯವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ವಾಮಿ ವಿವೇಕಾನಂದರಾಗ್ಬೋದು, ರಾಮಕೃಷ್ಣ ಪರಮಹಂಸರಾಗ್ಬೋದು, ಈ ಥರ ಅನೇಕ ಮಹಾನುಭಾವರು ನಮಗೆ ಒಳ್ಳೆಯ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ. ಆ ಬುನಾದಿಯನ್ನು ಬಿಟ್ಬಿಟ್ಟು ನಾವು ಸನಾತನ ಧರ್ಮವನ್ನು ಮರೆತು ನಮ್ಮ ಧರ್ಮಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಒಂದು ಆಚಾರ ವಿಚಾರಗಳನ್ನು ಬಿಟ್ಬಿಟ್ಟು ಬೇರೆ ವಿಚಾರಗಳಿಗೆ ನಾವೆಲ್ಲ ಹೋಗ್ತೀವಿ. ಒಂದನ್ನು ಬಿಟ್ಟು ಇನ್ನೊಂದು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ನಿರಂತರವಾಗಿ ಒಂದೇ ಸ್ಥಿತಿಯಲ್ಲಿ ಮನುಷ್ಯ ಇಲ್ಲ. ಅದಕ್ಕೆ ಕಷ್ಟಗಳು ಜಾಸ್ತಿ ಬರ್ತಾ ಇದೆ, ದುರಾಸೆಗಳು ಜಾಸ್ತಿ ಬರ್ತಾ ಇದೆ, ವಂಚನೆ ಮಾಡೋದು ಬಹಳಷ್ಟು ಬರ್ತಾ ಇದೆ, ನಮ್ಮಲ್ಲಿ ಯಾಮಾರಿಸೋ ಜನಗಳನ್ನ ಅದೊಂದು ಬೇರೆ ಬರ್ತಾ ಇದೆ. ಅದೇನೋ ನಮ್ಗೆ ಅರ್ಥ ಆಗಿಲ್ಲ. ದಯವಿಟ್ಟು ಇವರು ಹಾಕೊಟ್ಟಿರ್ತಕ್ಕಂಥ ತಳಪಾಯವನ್ನ ಎಲ್ಲ ಒಂದು ಸರ್ತಿ ಓದಿ ಅವಾಗ ಗೊತ್ತಾಗುತ್ತೆ ಏನು ಅಂತ, ಯಾರು ಏನು ಮಾಡಿದ್ದಾರೆ ಅಂತ. ಸರ್ವಜ್ಞ ಮೂರ್ತಿ ಆಗ್ಬೋದು, ವ್ಯಾಮನ ಆಗ್ಬೋದು, ಕೈವಾರ ಕಾಕಯ್ಯನವ್ರು ಆಗಿರ್ಬೋದು, ವೀರ ಬ್ರಹ್ಮಾಂಡ ಸ್ವಾಮಿ ಆಗಿರ್ಬೋದು, ಈ ಥರ ಅನೇಕ ಮಹಾನುಭಾವರ ಜೊತೆಗೆ ಪುರಂದರದಾಸರಾಗಲಿ, ಕನಕದಾಸರಾಗಲಿ, ತ್ಯಾಗರಾಜ ಸ್ವಾಮಿಗಳಾಗಲಿ, ಗೋಪಾಲದಾಸರಾಗಲಿ, ಹನುಮಾಚಾರ್ಯರಾಗಲಿ, ಎಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂದರೆ ನಮಗೆ ಒಳ್ಳೆಯ ಒಂದು ತಳಪಾಯವನ್ನು ಹಾಕ್ಕೊಟ್ಟಿದ್ದಾರೆ. ಅದನ್ನು ನಾವು ಮರೆತು ನಮ್ಮ ದಾರಿಗಳನ್ನು ನಾವು ಕಂಡುಕೊಂಡು ಅಧೋಗತಿಗೆ ಹೋಗಿ ಸುಳ್ಳುಗಳನ್ನೇ ಹೇಳಿಕೊಂಡು ಪಾಪದ ಕಡೆಗೆ ಹೋಗ್ತಾ ಇದ್ದೀವಿ. ಬಹು ಪಾಪములు చేసి ಯಮಬಾಧ ಪಡನೆಲ್ಲ ಬಾಟ ತಕ್ಕದ ಸುಡ್ರ ಮನ್ಸ ಅಂತ. ಯಾಕಂದ್ರೆ ನಾವು ನಡೀತಕ್ಕಂಥ ದಾರಿಗಳು ಬಹಳ ಚೆನ್ನಾಗಿರ್ಬೇಕು. ಪುಣ್ಯಾತ್ಮರು ಎಷ್ಟೋ ದಾರಿಗಳನ್ನ ನಮ್ಮ ಹಾಕ್ಕೊಟ್ಟಿದ್ದಾರೆ. ಒಳ್ಳೆ ರಸದಾರಿಗಳನ್ನ ನೋಡಿ ಹಂಗೆ ಯಾವ ಥರ ದಾರಿಗಳು ನೋಡ್ತಾ ಇದ್ದೀವಿ ನಾವು. ಎಂಥ ದೇವಸ್ಥಾನಗಳನ್ನ ನೋಡ್ತಾ ಇದ್ದೀವಿ, ಎಂಥ ದೇವರುಗಳನ್ನ ನೋಡ್ತೀವಿ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರೇ, ವೆಂಕಟೇಶಪ್ಪ ಸರ್ ಅವರು ಮತ್ತು ನಮ್ಮ ಹುಸೇನ್ ಸಾಹೇಬರು ಇವರೆಲ್ಲ ಕೂಡ ಕನ್ನಡ ಒಂದು ರಕ್ಷಣಾ ವೇದಿಕೆಯವರು. ಯಾಕಂದರೆ ಕನ್ನಡದ ಸಾಹಿತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಪಡೆದಿರ್ತಕ್ಕಂಥವ್ರು. ಅದು ಕೂಡ ನಾವು ನಮ್ಮ ಒಂದು ಈ ಸರ್ವಜ್ಞನ ಬಗ್ಗೆ 4-6 ವಿಚಾರಗಳನ್ನು ನಾವು ಕೂಡ ತಿಳಿಯಲಿಕ್ಕೆ ಇಷ್ಟಪಡ್ತೀನಿ.
ಮೊದಲಿಗೆ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ಕೊಂಡಿದ್ದಾನೆ. ಅಂದ್ರೆ ಅರ್ಥಾತ್ ಅದನ್ನು ಹುಟ್ಟುತ್ತಾ ಗರ್ವದಿಂದ ಹುಟ್ಟಿದವನು, ಆದ್ರೂ ಕೂಡ ಎಲ್ಲರಲ್ಲೂ ಕೂಡ ಒಂದೊಂದು ಸರ್ವಜ್ಞ ಅಂತಂದ್ರೆ ಸರ್ವವನ್ನು ತಿಳಿದಿರ್ತಕ್ಕಂಥವನು ಅಂತ, ಎಲ್ಲವನ್ನು ಜ್ಞಾನವನ್ನು ಪಡೆದಿರ್ತಕ್ಕಂಥವನು ಅಂತ ಅರ್ಥ ಆಗುತ್ತೆ. ಆ ಸರ್ವವನ್ನು ಪಡೆದಿದ್ದು ನಾನು ಒಬ್ಬನೇ ಅಲ್ಲ, ನಾನು ಸಾಹಿತ್ಯದಲ್ಲಿ ಪಡೆದಿಲ್ಲ, ಗುರುಗಳಿಂದ ಪಡೆದಿಲ್ಲ, ಎಲ್ಲರಲ್ಲೂ ಕೂಡ ನಾನು ಪ್ರಯಾಣ ಮಾಡುವಾಗ ಅಥವಾ ಓಡಾಡುವಾಗ, ನಡೆಯುವಾಗ, ಬೆಳೆಯುವಾಗ, ತಿನ್ನುವಾಗ ಎಲ್ಲ ವಿಧದಲ್ಲೂ ಕೂಡ ನಾನು ಒಂದೊಂದು ಸರ್ವರಲ್ಲಿ ಒಂದೊಂದು ನುಡಿಯನ್ನು ಕಲಿತು ನಾನು ವಿದ್ಯೆಯ ಪರ್ವತ ಆಗಿದ್ದೇನೆ ಅಂತ ಹೇಳ್ಕೊಳ್ತೇನೆ. ಮೊದಲಿಗೆ ಸರ್ವಜ್ಞ ಅಂದ್ರೆ ಯಾರು, ಆತನ ಹುಟ್ಟೂರು ಯಾವುದು, ಆತನ ನಿಜವಾದ ಹೆಸರು ಏನು ಅಂತ. ತನ್ನ ಹೆಸರು ನಿಜವಾಗೂ ಯಾರಿಗೂ ಗೊತ್ತಿಲ್ಲ. ನಮ್ಮ ಕನ್ನಡ ಸಾಹಿತ್ಯನವರು ಕೂಡ ಇನ್ನ ಅದರ ಬಗ್ಗೆ ಪರಿಶೋಧನೆ ಮಾಡ್ತಾನೆ ಇದ್ದಾರೆ. ಆದ್ರೆ ಒಂದೊಂದು ಪದ್ಯದಲ್ಲಿ ಅವರು ಬರೆದಿರ್ತಕ್ಕಂಥ ಪದ್ಯಗಳಲ್ಲಿ ಆ ಒಂದು ವಿಷಯ ತಿಳಿದು ಬರುತ್ತೆ. ಅದರ ನಿಜವಾದ ಹೆಸರು ಅಂತಂದ್ರೆ ಆತನು ಪುಷ್ಪದತ್ತ ಅಂತ ಹೇಳ್ಕೊಂಡಿದ್ದಾನೆ. ಅದು ಕೂಡ ಆತನ ಒಂದು ತಿಳಿದು ಬರುತ್ತೆ. ಪುಷ್ಪದತ್ತ ಅಂತ ಹೇಳ್ಕೊಂಡಿದ್ದಾನೆ. ಆದ್ರೆ ಪುಷ್ಪದತ್ತ ಅಂತ ಒಂದು ಪದ್ಯದಲ್ಲಿ ಮಾತ್ರ ಹೇಳಿದ್ದಾನೆ ಹೊರತು ನಿಜವಾದ ಹೆಸರು ಹೇಳಿಲ್ಲ. ಮತ್ತು ತನ್ನ ಹುಟ್ಟೂರು ಕೂಡ ಅಷ್ಟೇ, ಈಗಿನ ಹಾವೇರಿ ಜಿಲ್ಲೆಯ ಹಿರೇಕರೂರು ತಾಲೂಕಿನ ಮಾಸೂರು ಅಂತ ಹೇಳ್ತಾನೆ. ತಂದೆ ಮಾಳೆವ್ವ ಅಂತ. ಈ ಒಂದು ಮಹಾನುಭಾವರ ಹುಟ್ಟುಗಳನ್ನ ನಾವು ಯಾವಾಗಲೂ ಚರ್ಚಕ್ಕೆ ಹೋಗ್ಬಾರ್ದು. ಅದು ಚರ್ಚಿದ್ರೆ ಬಹಳ ಆಳವಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಅವರು ಬಿಟ್ಟುಕೊಟ್ಟಿರ್ತಕ್ಕಂಥ ಈ ವಚನಗಳನ್ನ ನಾವು ಹೋಗೋಣ. ಈತನ ಕಾಲ 16 ಮತ್ತು 17ನೇ ಶತಮಾನ ಅಂತ ತಿಳಿದು ಬರುತ್ತೆ. ಅಂದ್ರೆ ಅರ್ಥಾತ್ ಆಗಿನ ಒಂದು ಸಮಕಾಲ ಇದೆ ಅಂತಂದ್ರೆ ತಮಿಳಿನ ತಿರುವಳ್ಳವರು ಮತ್ತು ಹಿಂದಿಯ ಕಬೀರ್ ದಾಸರು ಇವರೆಲ್ಲ ಕೂಡ ಅವರ ಸಮಕಾಲ ಅಂತ ಗೊತ್ತಾಗುತ್ತೆ. ಇವರು ಬರೆದಿರ್ತಕ್ಕಂಥದ್ದೆಲ್ಲ ಕೂಡ ತ್ರಿಪದಿಗಳಲ್ಲಿ. ಆ ತ್ರಿಪದಿಗಳ ಸಾಹಿತ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಅರ್ಥ ಇರುತ್ತೆ. ಆದ್ರೆ ಕಠಿಣ ಪದಗಳಿರೋದಿಲ್ಲ, ಬಹಳ ಸರಳವಾಗಿರುತ್ತೆ. ಅವರು ಎಲ್ಲಿ ಹೋದ್ರಲ್ಲಿ ಕೂತ್ಕೊಂಡಾಗಲಿ, ನಿಂತ್ಕೊಂಡಾಗಲಿ, ತಿನ್ನುವಾಗಲಿ ಕೂಡ ಆ ಒಂದು ಪದ್ಯವನ್ನು ರಚನೆ ಮಾಡ್ತಾ ಬರ್ತಾ ಇದ್ರು. ಬಸವಣ್ಣವರು ಬರೆದಿರ್ತಕ್ಕಂಥ ವಚನಗಳು ಮತ್ತು ಇವರು ಬರೆದಿರ್ತಕ್ಕಂಥ ಒಂದೇ ಒಂದು ಸಾಹಿತ್ಯವನ್ನ ಹೊಂದಿರ್ತಾರೆ. ಆದ್ರೆ ಇವರು ಬರೆದಿರ್ತಕ್ಕಂಥ ಮಾತ್ರ 3 ಸಾಲೆಂದು ಅದನ್ನು ತ್ರಿಪದಿಗಳು ಅಂತ ಹೇಳ್ತೀವಿ. ಒಟ್ಟು ಎಷ್ಟು ಪದ್ಯಗಳು ಬರೆದಿದ್ದಾರೆ ಅಂತಂದ್ರೆ ಇವರು 7,77,77,707 ಪದ್ಯಗಳನ್ನು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ನಮಗೆ ಅಷ್ಟು ಸಿಕ್ಕಿಲ್ಲ. ಅದನ್ನ ಇನ್ನ ಸಂಶೋಧನೆಯಲ್ಲಿ ಇದೆ. ಆದ್ರೂ ಕೂಡ ಇವರು ಕೂತ್ಕೊಂಡು ಒಂದು ಕಡೆ ಬರೆದಿಲ್ಲ. ಇವೆಲ್ಲನೂ ಇವರು ಬರೆದಿರ್ತಕ್ಕಂಥದ್ದು ಒಂದು ಸಂಚಾರ ಮಾಡ್ತಾ ಅವರು, ಅವರ ಶಿಷ್ಯದ್ರು, ಅವರ ಅನುಯಾಯಿಗಳು ಅದನ್ನೆಲ್ಲ ನೋಡ್ಕೊಂಡು ಬರೆದಿಟ್ಕೊಂಡಿರ್ತಕ್ಕಂಥವೆಲ್ಲ ನಮಗೆ ಒಂದೊಂದೇ ಲಭ್ಯ ಆಗ್ತಾ ಇದೆ. ಇದು ಇವರು ಕೊಟ್ಟಿರ್ತಕ್ಕಂಥ ನಮ್ಮ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೇಕು. ಮತ್ತೆ ಇವರು ಎಲ್ಲದರಲ್ಲೂ ಕೂಡ ಸಾಹಿತ್ಯ ಅಂದ್ರೆ ಒಂದು ಪ್ರಕಾರ ಇಲ್ಲ, ಎಲ್ಲ ಪ್ರಕಾರದಲ್ಲೂ ಇದೆ. ಒಂದು ಜ್ಞಾನ ಇದೆ, ಮತ್ತೆ ಹೊಗಳಿಕೆ ಇದೆ, ತೆಗಳಿಕೆ ಇದೆ, ಭಕ್ತಿ ಇದೆ, ಮತ್ತೆ ಒಗಟು ಇದೆ. ಹೀಗೆ ಒಂದಲ್ಲ ಎಲ್ಲ ರಂಗಗಳಲ್ಲೂ ಕೂಡ